ಹಾಯ್ ಹಲೋ ನಮಸ್ತೆ. ಇದು ಸಕ್ಸಸ್ ನವೋದಯ ಟ್ರೈನಿಂಗ್ ಸೆಂಟರ್ ಸಿಂಧನೂರು. ಇಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ನಾವು ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಹೆಸರು ಬಂದು ನಿರುಪಾದಿ ಸರ್ ಅಂತೇಳಿ, ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಸಂಸ್ಥೆಯ ಸಂಸ್ಥಾಪಕರು ಮತ್ತು ತರಬೇತಿದಾರರು ಆಗಿದ್ದೇವೆ. ಇಲ್ಲಿ ನಾವು 1ರಿಂದ 12ನೇ ತರಗತಿವರೆಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ಕೌಶಲ್ಯಗಳ ಮೂಲಕ ಕಲಿಸಲಾಗುತ್ತದೆ, ಅಂದರೆ ಬೋಧಿಸಲಾಗುತ್ತದೆ. ಅಂದರೆ ವಿಶೇಷ ಕೌಶಲ್ಯಗಳ ಮೂಲಕ ಅಂದರೆ ಮಗುವಿನ ಸಾಮರ್ಥ್ಯದ ಮಟ್ಟವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಮಗು ಯಾವ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತದೆ, ನಾವು ಹೇಳಿದ್ದನ್ನು ಹೇಗೆ ಕಲಿತದೆ, ಎಷ್ಟು ಚೆನ್ನಾಗಿ ಕಲಿತದೆ ಅನ್ನೋದರ ಆಧಾರದ ಮೇಲೆ ಮಗುವನ್ನು ನಾವು ಕಲಿಕೆಯಲ್ಲಿರ್ತಕ್ಕಂಥ ಮಗುವನ್ನು ಉನ್ನತ ಮಟ್ಟಕ್ಕೆ ಮುಂದೂಡಲು ನಮ್ಮದು ಒಂದು ಹೆಜ್ಜೆ. ಅದರ ಜೊತೆಗೆ ನಮ್ಮಲ್ಲಿ ಏನು ಸೌಲಭ್ಯಗಳಿವೆ, ವಿಶೇಷಗಳಿವೆ ಅಂದರೆ ಅನುಭವಿ ಶಿಕ್ಷಕರಿಂದ ಗುಣಮಟ್ಟದ ತರಬೇತಿ. ಅಂದರೆ ಅನುಭವಿ ಶಿಕ್ಷಕರ ಗುಣಮಟ್ಟದ ತರಬೇತಿ ಅಂದರೆ ರಿಟೈರ್ಡ್ ಆಗಿರ್ತಕ್ಕಂಥ ಬೇರೆ ಸ್ಕೂಲ್ಗಳಲ್ಲಿ, ಬೇರೆ ಪ್ರೌಢಶಾಲೆಗಳಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಟೀಚರಿಗೆ ನಾವು ಅವಕಾಶವನ್ನು ನೀಡಿದ್ದೇವೆ. ಮತ್ತು ದೈನಂದಿನ ಪರೀಕ್ಷೆಗಳು ಹಾಗೂ ಮಾದರಿ ಪರೀಕ್ಷೆಗಳಿರ್ತವೆ. ಮತ್ತು ಅದರ ಜೊತೆಗೆ ಸಂಪೂರ್ಣ ಅಧ್ಯಯನ ಸಾಮಗ್ರಿ ಇರ್ತದೆ, ಮತ್ತು ವೈಯಕ್ತಿಕ ಮಾರ್ಗದರ್ಶನ ಇರ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ, ಸೀಮಿತ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಆಗಿರ್ತದೆ. ನಾವು ಬಹಳ ಫೋಕಸ್ ಆಗಿ ಯಾವುದಕ್ಕೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ ಅಂತಂದರೆ, ಕಲಿಕೆಯಲ್ಲಿ ಗಾಢತೆ ನೀಡ್ತೀವಿ, ಮತ್ತು ಕೌಶಲ್ಯ ವಿಕಾಸ ನೀಡ್ತೀವಿ, ನಿರಂತರ ಮೌಲ್ಯಮಾಪನ ಕೊಡ್ತೀವಿ, ಮತ್ತು ಯಶಸ್ಸಿಗೆ ನಮ್ಮ ಬದ್ಧತೆ ಖಚಿತ. ನಮ್ಮಲ್ಲಿ ಇಲ್ಲಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕೋರ್ಸ್ಗಳು ಯಾವುದವ. ನಮ್ಮಲ್ಲಿ ಕೋರ್ಸ್ಗಳು ಬಂದಾಗ 1ರಿಂದ 5ನೇ ತರಗತಿ ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ 6ರಿಂದ 10ನೇ ತರಗತಿಯ ಮುಖ್ಯ ವಿಷಯಗಳ ಜೊತೆಗೆ ನಾವು ಕಲಿಕೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನು ಮಾಡ್ತೀವಿ, ಕಲಿಸ್ತೀವಿ. ಇಲ್ಲಿ 2 ಕೊಟ್ಟಿದ್ವಿ, 11, 12. ಅವು ಯಾವುದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಮುಂದಿನ ಕಲಿಕೆಗೆ ಭದ್ರ ಬುನಾದಿ ಕೂಡ ಹಾಕ್ತೀವಿ. ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಉತ್ತಮ ಶಿಕ್ಷಣ ನಮ್ಮದು, ಉಜ್ವಲ ಭವಿಷ್ಯವನ್ನು ರೂಪಿಸುವುದು ನಮ್ಮದು ಕೂಡ ಆಗಿರ್ತದೆ. ನಮ್ಮ ಮೊಬೈಲ್ ನಂಬರ್ ಬಂದಾಗ 96 11 20 70 52. ನಮ್ಮ ವಿಳಾಸ ಬಂದಾಗ ಶ್ರೀ ಕನಕದಾಸ ಕಲ್ಯಾಣ ಮಂಟಪ, ಕುಷ್ಟಗಿ ರಸ್ತೆ, ಸಿಂಧನೂರು. ಇದು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ, ಮತ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಕಲಿಕೆಯಲ್ಲಿ 1ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿಯೇ ಇದು ಮೀಸಲಾಗಿರ್ತಕ್ಕಂಥ ಕರ್ನಾಟಕದ ಮೊದಲ ಸಂಸ್ಥೆ ನಮ್ಮ ಸಕ್ಸಸ್ ನವೋದಯ ತರಬೇತಿ ಆಗಿರ್ತದೆ. ಈಗ ನಾವು ಕಲಿಕೆಯನ್ನು ಯಾವ ರೀತಿಯಾಗಿ ಮಗುವಿಗೆ ಯಾವ ಹಂತದಲ್ಲಿ ಕಲಿಸ್ತೀವಿ ಅನ್ನೋದನ್ನು ಒಂದು ಪ್ಯಾಟ್ರನ್, ಅಂದರೆ ಒಂದು 10 ಪದಗಳನ್ನು, 10 ಶಬ್ದಗಳನ್ನು ನಾವು ನಿಮ್ಮ ಮುಂದೆ ತರಲು ಇಚ್ಛಿಸ್ತೇವೆ. ಮೊದಲಿಗೆ ನಮ್ಮ ಸಂಸ್ಥೆ ಯಾವುದಕ್ಕೆ ಬಹಳ ಮಹತ್ವ ಕೊಡ್ತದೆ ಅನ್ನೋದು ನೆನಪಿರಲಿ. ನಮ್ಮ ಲೋಗನ್ ಬಂದು ಸಕ್ಸಸ್ ಲೋಗನ್ ಬಂದು ಲೋಗನ್ನು ಅ ಆ ಇ ಈ ಉ ಓ ಜೊತೆಗೆ ಇಲ್ಲಿ ಈ ಕಡೆ ಬಂದಾಗ, ಇಂಗ್ಲೀಷ್ ಬಂದಾಗ ABCD, ಮತ್ತು ಗಣಿತದಲ್ಲಿ ಏನಪ್ಪ ಕೂಡಿಸವು, ಕಳೆಯವು, ಮಗ್ಗಿಗಳು, ಈ ಥರ ಹೇಳುವಂಥ ಸಂಸ್ಥೆ ನಮ್ಮದು. ಅದರ ಜೊತೆಗೆ ಶಿಕ್ಷಣ, ಶಿಸ್ತು, ಸಂಸ್ಕಾರ, ಸಾಧನೆ ನಮ್ಮ ಧ್ಯೇಯ ಉದ್ದೇಶ. ಇಂದಿನಿಂದ ಸಿದ್ಧತೆ ಮಗು ಮಾಡ್ಕೋಬೇಕು, ನಾಳಿನ ಯಶಸ್ಸು ನಮ್ಮ ಕಡೆಯಿಂದ ಇರ್ತದೆ ಅಂತ ಹೇಳೋದ್ರ ಜೊತೆಗೆ ಮುಂದಿನ ಪಾಠ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ ರಗಸದ ರಟೈಕ ಗಯಣ ಇವೆಲ್ಲವನ್ನು ನಾವು ಕಲ್ತಿದ್ದೀವಿ, ಇಂದಿನ ನಾವು ಕಲ್ತಿರ್ತೀವಿ. ಆದರೆ ಅವೆಲ್ಲವನ್ನು ನಾವು ಮರೆತಿರ್ತೀವಿ. ಅದಕ್ಕಾಗಿ ಮರೆತ ದೃಷ್ಟಿಯಿಂದ ಇಟ್ಟುಕೊಂಡು ಶಬ್ದಗಳನ್ನು ರಚನೆ ಮಾಡುವುದು ಹೇಗೆ, ಶಬ್ದಗಳನ್ನು ಕಲಿಯುವುದು ಹೇಗೆ, ಕಲಿತದ್ದನ್ನು ಮರೆಯಬಾರದು ಅನ್ನೋ ಒಂದು ಆಸಕ್ತಿಯಿಂದ ಚಿತ್ರ ಸಮೇತ ಕೆಲವೊಂದನ್ನು ನಾವು ಇಲ್ಲಿ ವ್ಯಕ್ತಪಡಿಸುತ್ತೇವೆ, ಕನ್ನಡದಲ್ಲಿ ವ್ಯಕ್ತಪಡಿಸುತ್ತೇವೆ. ಇದು ನಮ್ಮ ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿಂದ ಇದು ನೇರ ಪ್ರಸಾರವಾಗಿರುತ್ತದೆ. ನೋಡಿರಿ, ಅರ ಅಂದರೆ ಹಿಂದಿನ ಕಾಲದಲ್ಲಿ ಕೊರಿತಕ್ಕಂಥ ಒಂದು ಚಾಕು ಚೂರಿಗಳನ್ನು ಮಸ್ತಕ್ಕಂಥ ಒಂದು ಸರ. ಈಗ ಹೆಣ್ಣುಮಕ್ಕಳು ಧರಿಸ್ತಕ್ಕಂಥ ಸರ. ನೋಡಿರಿ ಪದಗಳು ಹೆಂಗೆ. ಈಗ ರಗಸದ ಅ, ನೋಡಿರಿ ರಗಸದಲ್ಲಿ ರಕ್ಕೇನು ಮಹತ್ವ ಕೊಟ್ಟಿದ್ದೀವಿ ನಾವು, ರದಲ್ಲಿ. ನೋಡಿರಿ ಇಲ್ಲಿ ನಾವೇನು ಮಾಡಿದ್ದೀವಿ, ಹರ
ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದೀವಿ ನಾವು ಅರ. ಅರ ಕೊಟ್ಟಾಗ ಅರ, ಸರ ಮತ್ತು ಅರಸ, ಅರಸ, ಅರಸ ಸಣ್ಣ ಸಣ್ಣ ಶಬ್ದಗಳನ್ನು ಮಕ್ಕಳು ಬರಿತವೆ. ಯಾಕಂದರೆ ಅ ಇ ಈ ಕಾಮನ್ನಾಗಿ ಗೊತ್ತಿರ್ತದೆ. ಕೆಲವಷ್ಟು ನಮ್ಮಲ್ಲಿ ಬಂದಿರತಕ್ಕಂಥ ಈ ಪ್ರಸ್ತುತವಾಗಿರ್ತಕ್ಕಂಥ ಮಕ್ಕಳಿಗೆ ಅ ಇ ಈ ಎ ಬಿ ಸಿ ಡಿ ಕೂಡ್ಸವು ಕಳೆಯವು ಗೊತ್ತಿಲ್ಲದನ್ನು ಕಲಿಸುವುದೇ ನಮ್ಮ ಶಾಲೆಯ, ನಮ್ಮ ಕೋಚಿಂಗ್ ಅಕಾಡೆಮಿಯ ಮಹತ್ವದ ಉದ್ದೇಶವಾಗಿರ್ತದೆ. ಇಲ್ಲಿ ಬರ್ರಿ, ಅರಸ, ಅರಸ ಮತ್ತು ದರಗ, ದರಗ ಅಂದರೆ ಮಸೂದಿ, ದರಗ ಮತ್ತು ಅಗಸ, ಅಗಸ ಏನು ಮಾಡ್ತಾನಪ್ಪ, ಕೊಳೆಯಲ್ಲಿ ಬಟ್ಟೆ ಒಗಿತಾನ. ಹಾಗಾಗಿ ಆ ಚಿತ್ರವನ್ನು ನಾವು ಸೇರಿಸಿಕೊಂಡು ಅಗಸ. ಮತ್ತು ಗರಗಸ ಏನು, ಬಡ್ಡೆಗಳನ್ನು ಗಿಡಗಳನ್ನು ಕೊರೆಯುವಂಥದ್ದು ಗರಗಸ. ಇದು ರಗಸದ ಅದಲ್ಲಿ ಬರ್ತಕ್ಕಂಥ ಶಬ್ದವಾಗಿರ್ತದೆ. ನೆಕ್ಸ್ಟ್ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಮತ್ತು ಪ್ರೀತಿಯ ಪಾಲಕರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಮತ್ತು ಕಲಿಕೆಯನ್ನು ಯಾವ ರೀತಿ ಕಲಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿರ್ತದೆ. ಮತ್ತೆ ರಗಸದ ಹದಲ್ಲಿ ಮತ್ತೆ ತೊಗೊಂಡು ಬಂದಿದ್ದೀನಿ. ರಸ, ಸರಸ, ದಸರ, ಗರ, ಸದರ, ಗದಗ, ಸರ, ಅದರ, ಅರಸರ, ದರ, ಅರಸ, ಸರಸರ, ಅರ, ಅಗಸ, ಸರಸದ, ಸರಸದ, ಸಗರ, ರಸದ, ಗರಗರ, ಸರದ, ಅಗರ, ದರದರ, ಅರದ, ದರಗ, ಗರಗಸ. ಇವು ಎಲ್ಲ ಶಬ್ದಗಳನ್ನು ನೀವು ವೀಕ್ಷಿಸುತ್ತಿದ್ದೀರಿ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋವನ್ನು ನೋಡುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ನನ್ನ ಪ್ರೀತಿಯ ಪೋಷಕರು ಯಾವುದೇ ರೀತಿಯ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಏಕೆಂದರೆ ಇದನ್ನು ಸ್ಕಿಡ್ ಮಾಡಿದರೆ ಆ ಮಗುವಿಗೆ ಕಲಿಕೆಯಲ್ಲಿ ತೊಂದರೆ ಆಗುತ್ತದೆ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ರಗಸದ ಅದಲ್ಲಿ ಯಾವುದೇ ರೀತಿಯ ಒತ್ತಕ್ಷರಗಳಲ್ಲಿ ಇಲ್ಲದೆ ಶಬ್ದಗಳನ್ನು ರಚನೆ ಮಾಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಇಂದಿನ ಪ್ಯಾಟರ್ನಲ್ಲಿ ನೋಡ್ತಾ ಇರ್ಬೋದು, ಇಂದಿನ ಒಂದು ಪೇಜಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಒತ್ತಕ್ಷರಗಳಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯ ಒತ್ತಕ್ಷರಗಳೆಲ್ಲ ಗಮನಿಸ್ತಾ ಇರ್ಬೋದು. ಈ ರೀತಿಯ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಸುಲಿದ ಬಾಳೆಹಣ್ಣಿನ ಶಬ್ದಗಳಾಗಿರ್ತವೆ. ಮತ್ತು ಇದು ಸಕ್ಸಸ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ವತಿಯಿಂದ ಪ್ರಸಾರವಾಗುತ್ತಿರುವುದು. ಈ ಒಂದು ಕೋಚಿಂಗ್ ಅಕಾಡೆಮಿ ಸಿಂಧನೂರಿನಲ್ಲಿ, ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನಲ್ಲಿ ಬರ್ತದೆ. ನಮ್ಮ ಮೊಬೈಲ್ ನಂಬರ್ ಬಂದು 96 11 20 70 52 ಆಗಿರ್ತದೆ. ನಮಸ್ಕಾರ. ಮತ್ತೆ ಮುಂದಿನ ವಿಷಯವನ್ನು ಸುಲಲಿತವಾಗಿ ಕಲಿಯೋಣ, ಕಲಿಕೆಗೆ ಪ್ರೋತ್ಸಾಹ ನೀಡೋಣ. ನಮಸ್ಕಾರಗಳು.